ಪ್ರದೀಪ್ ಈಶ್ವರ್ ಅವರೇ, ಅಲ್ಲೇನು ಕುಮಾರಸ್ವಾಮಿ ಅವರ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ನಡೀತಾ ಇತ್ತಾ? ಅಥವಾ ದೇವೇಗೌಡರ ಹುಟ್ಟುಹಬ್ಬದ ಆಚರಣೆ ಏನಾದ್ರೂ ನಡೆಸ್ತಾ ಇದ್ರ? ಇಲ್ಲ ತಾನೆ. ಅಲ್ಲಿ ನಡೀತಾ ಇದ್ದು ಕೆಂಪೇಗೌಡರ ಜಯಂತಿ. ಒಬ್ಬ ಜನಪ್ರತಿನಿಧಿ ಅಂತ ಕರೆಸಿಕೊಳ್ಳುವಂತವನು ಮೊದಲು ಮರ್ಯಾದೆಯನ್ನ ಸಂಪಾದನೆಯನ್ನ ಮಾಡಬೇಕಾಗುತ್ತೆ. ಹೋಗುವಾಗ ನಶ್ವರ, ಬರುವಾಗ ನಶ್ವರ, ಮಧ್ಯದಲ್ಲಿ ಚಪ್ಪಲಿಯ ಏಟು ತಿಂದ ಪ್ರದೀಪ್ ಈಶ್ವರ ಅಂತೆಲ್ಲ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ರಿಕೆಟ್ನಿಂದ ಬ್ರೆಟ್ಲಿ ಫೇಮಸ್ ಅಂತೆ, ಸಮರ ಕಲೆಯಿಂದ ಬ್ರೂಸ್ಲಿ ಫೇಮಸ್ ಅಂತೆ, ನಮ್ಮಣ್ಣ ಪ್ರದೀಪ್ ಅಣ್ಣ ಚಪ್ಪಲಿಯಿಂದ ಫೇಮಸ್ ಆಗೋದ್ರು ಅಂತೆಲ್ಲ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಸ್ವಾಮಿ, ನೀವೊಬ್ರು ಜನಪ್ರತಿನಿಧಿ, ನೀವೊಬ್ರು ಶಾಸಕರಾಗಿ ಯಾವ ರೀತಿಯಾದಂತಹ ಮಾತುಗಳನ್ನ ಆಡಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪದಗಳನ್ನ ಬಳಕೆಯನ್ನ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಇಲ್ವಾ? ಒಳ್ಳೆ ಯಾವ ಸ್ಲಮ್ ಅಲ್ಲಿ ಹುಟ್ಟಿ ಬೆಳೆದಿರುವಂತಹ ಪುಡಿ ರೌಡಿಗಳು ಮಾತುಗಳನ್ನ ಆಡೋದಿಲ್ವಾ? ಆ ರೀತಿಯಾಗಿ ಮಾತುಗಳನ್ನ ಆಡ್ತೀರಾ, ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಾ? ಏನ್ ಸ್ವಾಮಿ ನೀವು ಆಡುವಂತಹ ಮಾತು ತಾಕತ್ತಿದ್ಯಾ ಅಂತ ಚಾಲೆಂಜ್ ಮಾಡ್ತೀರಾ? ಆ ಸಾರ್ವಜನಿಕ ಸ್ಥಳದಲ್ಲಿ ತೊಡೆ ತಟ್ಟಿ ನಿಂತ್ಕೊಳ್ತೀರಾ? ನನ್ನದೊಂದು ಕೂದ್ಲು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತೀರಾ? ಯಾವ ಕೂದ್ಲು ಸ್ವಾಮಿ? ಎಲ್ಲರಿಗೂ ಅರ್ಥವಾಗುತ್ತೆ ಆ ಒಂದು ಕೂದ್ಲನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ಮಾತಿನ ಅರ್ಥ ಏನು ಅಂತ. ನೀವೊಬ್ರು ರಾಜಕಾರಣಿಯಾಗಿ ಬಳಸುವಂತಹ ಪದಗಳ ಈ ರೀತಿಯಾಗಿ ರಾಜಕೀಯ ಅಂತ ಅಂದಮೇಲೆ ಟೀಕೆಗಳು ಸರ್ವೇ ಸಾಮಾನ್ಯ. ಈ ಟೀಕೆಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ರಾಜಕಾರಣವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ನಮಗೂ ಟೀಕೆಗಳನ್ನ ಸಾವಿರ ಟೀಕೆಗಳನ್ನ ಮಾಡ್ತಾನೆ ಇರ್ತಾರೆ. ಒಬ್ಬ ರಾಜಕಾರಣಿ ಆದಂತವನು ಮೊದಲು ಸಾರ್ವಜನಿಕ ಜೀವನದಲ್ಲಿ ತಾಳ್ಮೆಯನ್ನ, ಸಂಯಮವನ್ನ, ಸಹನೆಯನ್ನ, ಹಾಗೆ ಕೆಲವೊಂದು ಬಾರಿ ಸಂಸ್ಕೃತಿಯ ಜೊತೆಗೆ ಸಂಸ್ಕಾರವನ್ನು ಸಹ ಕಲ್ತ್ಕೊಳ್ಬೇಕಾಗುತ್ತೆ ಸರಿಯಾಗಿ. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಆಗುವಂತಹದ್ದು. ಸ್ವಾಮಿ, ಅಲ್ಲಿ ಕೆಂಪೇಗೌಡರ ಜಯಂತಿ ನಡೀತಾ ಇದ್ದು ಅಲ್ಲೂ ಹೋಗಿ ಹಾಳು ಮಾಡ್ಬಿಟ್ರಲ್ಲ. ಇದೇ ನೀವು ಮೊದಲನೇ ಬಾರಿ ಮಾಡ್ತಿರೋದಲ್ಲ, ನೀವು ಅನೇಕ ಬಾರಿ ಮಾಡಿದ್ದೀರಾ. ನಾನು ಕಣ್ಮುಂದೆನೆ ನೋಡಿದ್ದೀನಿ. ಅವತ್ತು ತಾತಯ್ಯನವರ ಕಾರ್ಯಕ್ರಮಕ್ಕೆ ಬಂದ್ರಿ, ತಾತಯ್ಯನವರ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಆ ಕಾರ್ಯಕ್ರಮವನ್ನೇ ಹಾಳು ಮಾಡ್ಬಿಟ್ರಿ. ಇವತ್ತು ನಿನ್ನೆ ನೋಡಿದ್ರೆ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ, ಅಲ್ಲೂ ಸಹ ಹಾಳು ಮಾಡ್ಬಿಟ್ಟಿದ್ದೀರಾ. ನೀವೇನೋ ರಾಜಕಾರಣಿಗಳು ಹಾಳು ಮಾಡ್ಬಿಟ್ಟು ಬಂದ್ಬಿಡ್ತೀರಾ. ಅದಕ್ಕೆ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿರೋವಂಥವ್ರು, ಹಾಗೆ ಆ ಕಾರ್ಯಕ್ರಮದ ಆಯೋಜಕರು ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಅಂತ ನಿಮ್ಗೇನಾದ್ರು ಆ ಜ್ಞಾನ ಇದೆಯಾ? ಅದು ಅರ್ಥವಾಗುತ್ತಾ ನಿಮ್ಗೆ? ಎಲ್ಲಿಂದ ಅರ್ಥ ಆಗಬೇಕು? ರಾಜಕಾರಣಿಗಳಿಗೆ ನಿಮ್ಗೇನಿದ್ರು ಪ್ರಚಾರದ ಹುಚ್ಚು. ನಿಮ್ಮ ಪ್ರಚಾರದ ಹುಚ್ಚು ಯಾವ ರೀತಿಯಾಗಿ ಅಂತ ನಾನು ಹೇಳ್ಬಿಡ್ತೀನಿ ಕೇಳಿ. ಅಲ್ಲಿ ರಾಹುಲ್ ಗಾಂಧಿಯನ್ನ ಮೆಚ್ಚಿಸುವಂತಹ ಉದ್ದೇಶದಿಂದ ಇಲ್ಲಿ ನಿಂತ್ಕೊಂಡು RSS ಬಗ್ಗೆ ಟೀಕೆಗಳನ್ನ ಮಾಡೋದು ಅಷ್ಟೇ ನೀವು ಮಾಡ್ತಾ ಇರೋದು. ರಾಹುಲ್ ಗಾಂಧಿಯನ್ನ ಮೆಚ್ಚಿಸುವಂತಹ ಸಲುವಾಗಿ RSS ಟೀಕೆಗಳನ್ನ ಮಾಡ್ತಾ ಇದ್ದೀರಾ. ಇವಾಗ DK ಶಿವಕುಮಾರ್ ಅವರನ್ನ ಮೆಚ್ಚಿಸುವಂತಹ ಸಲುವಾಗಿ, ಏನ್ ಹೇಳಿ, DK ಶಿವಕುಮಾರ್ ಅವರನ್ನ ಮೆಚ್ಚಿಸುವಂತಹ ಸಲುವಾಗಿ ಕುಮಾರಸ್ವಾಮಿ ಅವರನ್ನ ಟೀಕೆಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಬಾಳು ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಷ್ಟಿಲ್ದಲೇ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇರಲಿಲ್ಲ. ನಿಮ್ಗೆ ಯಾವಾಗ ಯಾರ ವಿರುದ್ಧ ತಿರುಗಿ ಬಿದ್ರೆ ರಾಜಕೀಯವಾಗಿ ಒಂದು ಸ್ವಲ್ಪ ಎಕ್ಸಲೇಟರ್ ಸಿಗುತ್ತೋ ಅಂತವರ ವಿರುದ್ಧವಾಗಿನೇ ನೀವು ತಿರುಗಿ ಬೀಳೋದು. ನಾವೆಷ್ಟು ವರ್ಷಗಳಿಂದ ನಿಮ್ಮನ್ನ ನೋಡ್ಕೊಂಡ್ ಬಂದಿಲ್ಲ, 3 ವರ್ಷದಲ್ಲೇನೆ ನಿಮ್ದೆಲ್ಲ ನೋಡ್ಬಿಟ್ಟಿದ್ದೀವಿ. ನೀವು ಯಾವ ರೀತಿಯಾಗಿ ಗೊತ್ತಾ, ಕಾಂಗ್ರೆಸ್ ರಾಜಕಾರಣಿಗಳು ಬಾಯಿಗೆ ಬಂದ ಹಾಗೆಲ್ಲ ಟೀಕೆಗಳನ್ನ ಮಾಡ್ಬಿಡೋದು, ನಂತರ ಮಧ್ಯದಲ್ಲಿ ಜಾತಿ ತಂದ್ಬಿಡೋದು, ಅಂಬೇಡ್ಕರ್ ತಂದ್ಬಿಡೋದು, ಸಂವಿಧಾನ ತಂದ್ಬಿಡೋದು ಅಷ್ಟೇನೆ. ಈಗ ಏನದು ಅಹಿಂದ ನಾಯಕ ಅಂತೆ, ಆಮೇಲೇನು OBC ನಾಯಕ ಅಂತ ಹೊಟ್ಟೆ ಉರಿ ಅಂತೆ. ಯಾಕೆ ಸ್ವಾಮಿ, ಅದೇ ಅಹಿಂದ ನಾಯಕನ ಮನೆಗೆ ಬೆಂಕಿ ಇಟ್ಟಾಗ ಅವಮಾನ ಆಗ್ಲಿಲ್ವಾ? ನರೇಂದ್ರ ಮೋದಿ ಅವ್ರನ್ನ ಬಾಯಿಗೆ ಬಂದಾಗ ಟೀಕೆಯನ್ನ ಮಾಡ್ತೀರಾ? ನರೇಂದ್ರ ಮೋದಿ ಅವರು OBC ತಾನೆ, ಹೇಗೆ ಟೀಕೆಯನ್ನ ಮಾಡ್ತೀರಾ? ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದಾರೆ, OBC ಅವರು ಅಂತ ಟೀಕೆಗಳನ್ನ ಮಾಡ್ತಿದ್ದೀರಾ? ಹೊಟ್ಟೆ ಊರಿನ ಅದನ್ನೆಲ್ಲ ಬಿಟ್ಟಾಕ್ಬಿಡಿ. OBC ತಾನೆ ನೀವು, ಬಲಿಜಿಗರು ತಾನೆ ನೀವು. ಬಲಿಜ ಸಮುದಾಯಕ್ಕೆ ಯಡಿಯೂರಪ್ಪನವರು 2A ಕ್ಯಾಟಗರಿಯನ್ನ ನೀಡಿದ್ರು, ವಿದ್ಯಾರ್ಥಿಗಳಿಗೆ ಮಾತ್ರ. ನಿಮ್ಮ ಸಿದ್ದರಾಮಯ್ಯನವರು ಬಂದು ಅದನ್ನ ಕಿತ್ತು ಒಗೆದ್ಬಿಟ್ರಲ್ಲ ಯಡಿಯೂರಪ್ಪನವರು ನೀಡಿದಂತಹ ಮೀಸಲಾತಿಯನ್ನ. ಆಗ ಅವಮಾನ ಆಗ್ಲಿಲ್ವಾ? ಆಗ ಬಲಿಜ ಸಮುದಾಯಕ್ಕೆ ಅವಮಾನ ಆಗ್ಲಿಲ್ವಾ? ನಿಮ್ಗೆ ಯಾವಾಗ ಬೇಕು ಅವಾಗ, ಹೆಂಗ್ ಬೇಕು ಹಂಗೆ. ನೀವುಗಳು ಮಾತ್ರ ಕನ್ನಡ ಮಾತಾಡ್ಬೋದು, ತೆಲುಗು ಮಾತನಾಡ್ಬೋದು, ಹಿಂದಿ ಮಾತನಾಡ್ಬೋದು, ಯಾವ ಭಾಷೆ ಬೇಕಾದ್ರೂ ಮಾತನಾಡ್ಬೋದು. ರಾಹುಲ್ ಗಾಂಧಿಯ ಪಾಲ ಹಿಡ್ಕೊಂಡು ಹೇಗ್ ಬೇಕಾಗಿ ತಿರ್ಗಾಡ್ಬೋದು. ನಾವುಗಳು ಮಾತ್ರ ಬೇರೆ ಭಾಷೆಗಳನ್ನ ಮಾತನಾಡೋಂಗಿಲ್ಲ. ನರೇಂದ್ರ ಮೋದಿ ಅವರ ಪರವಾಗಿ ಮಾತುಗಳನ್ನ ಆಡೋಂಗಿಲ್ಲ. ನೀವು ಮಾತ್ರ ನಮ್ಮ ಭಾರತದ ಉತ್ತರ ಭಾಗದ ರಾಜಕಾರಣಿಗಳನ್ನ ಹೆಗ್ಲು ಮೇಲೆ ಕೂರ್ಸ್ಕೊಂಡು ಓಡಾಡ್ಬೋದು. ನಾವುಗಳು ಅವ್ರ ಬಗ್ಗೆ ಪ್ರಚಾರಗಳನ್ನು ನೀಡೋಂಗಿಲ್ಲ, ಹೆಗ್ಲು ಮೇಲೆ ಕೂರ್ಸ್ಕೊಂಡು ಮೆರೆಸೋ ಆಗಿಲ್ಲ. ಉತ್ತರ ಭಾರತ ಆಗೋಯ್ತದೆ, ಅವಾಗ ದಕ್ಷಿಣ ಭಾರತ ಆಗೋಯ್ತದೆ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಇಂತಹ ಹೇಳಿಕೆಗಳನ್ನು ನೀಡಂತವ್ರಿಗೆ. ಇದು ರಾಜಕೀಯ, ಕಾಲ ಬದಲಾಗ್ತಾನೆ ಇರುತ್ತೆ. ಇವತ್ತು ನೀವು ಟೀಕೆಯನ್ನ ಮಾಡ್ತಿದ್ದೀರಾ, ಮುಂದೊಂದು ದಿನ ಅವರು ಟೀಕೆಯನ್ನ ಮಾಡ್ತಾರೆ. ಏನ್ ಬಿಡ್ತಾರೆ ಅನ್ಕೊಂಡಿದ್ದೀರಾ ನಿಮ್ಮನ್ನ?
ರಾಜಕಾರಣಿಗಳ ರೀತಿಯಾಗಿ ಬೇರೆ ಯಾವ ದೇಶದಲ್ಲೂ ಈ ತರ ದರಿದ್ರ ರಾಜಕಾರಣವನ್ನ ನೋಡಿಲ್ಲ. ತೊಡೆ ತಟ್ಟದಂತೆ. ಥೂ, ಎಂತ ಯಪ್ಪ, ನಮ್ಮ ಭಾರತದ ರಾಜಕಾರಣವನ್ನ ನೆನಪಿಸ್ಕೊಂಡ್ಬಿಟ್ರೆ, ನಾನು ತುಂಬಾ ದೇಶಗಳ ರಾಜಕಾರಣವನ್ನ ನೋಡಿದ್ದೀನಿ. ನಾನು ನೋಡ್ತಾನೆ ಇರ್ತೀನಿ, ಹಾಗೆ ರೀಡ್ ಮಾಡ್ತಾನೆ ಇರ್ತೀನಿ. ಇಲ್ಲಿ ಅಂತಹ ರಾಜಕಾರಣವನ್ನ ಖಂಡಿತವಾಗಿಯೂ ನಾನು ನೋಡಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದ ರಾಜಕಾರಣ ಒಂದು ಮಟ್ಟದಲ್ಲಿ ತಕ್ಕನಾಗಿತ್ತು. ಇತ್ತೀಚಿನ ದಿನಗಳಲ್ಲಂತೂ ಕುಲ್ಗೆಟ್ಟೋಗ್ಬಿಟ್ಟಿದೆ. ಅಲ್ಲೊಂದಷ್ಟು ಜನ ಇದ್ದಾರೆ ಪಾಪ, ಅದೇನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದೇ ಹೊಟ್ಟೆ ಉರಿ ಬಂದ್ಬಿಟ್ಟಿರಬೇಕು. ಹೆಂಗಾರು ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಳು ಮಾಡ್ಬಿಡ್ಬೇಕು ಅಂತ ತಿಳಿದು ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನು ಹರಿಪ್ರಸಾದ್ ಅವರು ಅವ್ರ ಬಾಯಿಗೆ ಬಂದಾಗ ಹೇಳಿಕೆಗಳು. ಈಗ ಈ ಪ್ರದೀಪ್ ಈಶ್ವರ್, ಇಂಥವ್ರು 3 ಜನ ಒಂದು ಪಕ್ಷದಲ್ಲಿ ಇದ್ಬಿಟ್ರೆ ಆ ಪಕ್ಷವನ್ನು ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೆ. ಏನೋ ಇದನ್ನ ಡಿ ಕೆ ಶಿವಕುಮಾರ್ ಅವ್ರು ಅರ್ಥವನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ರಾಜಕಾರಣಿಗಳು ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಜನರ ಮುಂದೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.